ನೀವು ಯಾವಾಗಲಾದ್ರು ಥಿಂಕ್ ಮಾಡಿದ್ದೀರಾ? ಒಬ್ಬ ವ್ಯಕ್ತಿ ಮನೆ ಕಟ್ಟೋಕೆ ಶುರು ಮಾಡ್ದ ಅಂತಂದರೆ ಅವನಿಗೆ ಈ ಹಣದ ಸಹಾಯಕ್ಕಿಂತ ಹೆಚ್ಚು ಸಲಹೆಗಳ ಸಹಾಯ ಸಿಗುತ್ತೆ. ಅಣ್ಣ, ಕಿಚನನ್ನು ಇಲ್ಲಿ ಬೇಡ, ಅಲ್ಲಿ ಮಾಡಿ, ಬಾತ್ರೂಮು ದೊಡ್ಡದಾಗಿರಲಿ, ಇನ್ನೊಂದು ಬೆಡ್ರೂಮ್ ಹಾಕ್ಸು, ಈ ಇಂಜಿನಿಯರ್ ಮಾತನ್ನು ಕೇಳೋಕೆ ಹೋಗಲೇ ಬೇಡ, ಅವ್ನು ಹೇಳಿದ್ದು ತುಂಬ ತಪ್ಪು, ನೀನು ನನ್ನ ಮಾತು ಕೇಳಿದರೆ ಮನೆ ಸೂಪರ್ ಆಗುತ್ತೆ. ಹೀಗೆ ಮನೆ ಕಟ್ಟೋ ಓನರ್ ಇರ್ತಾರಲ್ಲ, ಅವ್ರ ಸುತ್ತ ಒಂದು ಸಲಹೆಗಳ ಸುಂಟ್ರುಗಾಲಿದೆ ಶುರು ಆಗುತ್ತೆ. ಆದರೆ ಒಂದು ಸತ್ಯ ಏನು ಗೊತ್ತಾ? ಮನೆ ಕಟ್ಟಬೇಕಾದ್ರೆ ಬರುವಂಥ ಸಮಸ್ಯೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಮಸ್ಯೆಗಳು ಬರೋದು ಹಣದ ಕೊರತೆಯಿಂದ ಬರೋದಿಲ್ಲ, ಅತಿಯಾದ ಸಲಹೆಗಳಿಂದ ಬರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ಮನೆ ಕಟ್ಟಬೇಕಾದ್ರೆ ಹೆಚ್ಚು ಸಲಹೆ ಕೇಳೋದ್ರಿಂದ ಆಗುವಂತಹ ದೊಡ್ಡ ದೊಡ್ಡ ತಪ್ಪುಗಳು ಯಾವ್ಯಾವ ಅನ್ನೋದನ್ನ ಒಂದು ಉತ್ತಮವಾದ ಉದಾಹರಣೆಗಳೊಂದಿಗೆ ಇವತ್ತು ಮಾತಾಡೋಣ ಬನ್ನಿ. ಸ್ನೇಹಿತರೆ, ನಿಮ್ಮ ಪುಟ್ಟ ಪ್ರಶ್ನೆ, ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಅತಿಯಾದ ಸಲಹೆಗಳಿಂದ ಆಗುವಂಥ ಅನಾಹುತಗಳ ಬಗ್ಗೆ ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಮನೆ ನಿಮ್ಮದು, ಕನಸು ನಿಮ್ಮದು, ಆದರೆ ನಿರ್ಧಾರ ಯಾರ್ದು? ನಾನು ಸಾಕಷ್ಟು ಮನೆಗಳನ್ನ ಡಿಸೈನ್ ಮಾಡಿದ್ದೀನಿ. ಬಹಳ ಬಾರಿ ಒಂದು ವಿಚಿತ್ರವಾದ ಸನ್ನಿವೇಶ ನೋಡಿದ್ದೀನಿ. ಮೊದಲು ಮಾಲೀಕರು ಅಂದರೆ ಓನರ್ಗಳು ಇರ್ತಾರಲ್ಲ, ಅವರು ತುಂಬ ಕ್ಲಿಯರಾಗಿ ಇರ್ತಾರೆ. ನಮಗೆ 2 ಬೆಡ್ರೂಮ್ ಸಾಕು, ಒಂದು ದೊಡ್ಡ ಲಿವಿಂಗ್ ರೂಮ್ ಬೇಕು, ಒಂದು ಓಪನ್ ಕಿಚನ್ ಸಾಕಾಗುತ್ತೆ. ಆದರೆ ಪ್ಲ್ಯಾನ್ ಫೈನಲ್ ಆಗೋ ಹೊತ್ತಿಗೆ ಅತಿಯಾದ ಸ್ನೇಹಿತರುಗಳು, ಅವರು ರಿಲೇಷನ್ ಸಲಹೆಗಳು ಏನು ಮಾಡುತ್ತೆ ಅಂದರೆ, ಇಲ್ಲಿ ಅತ್ತೆ ಒಂದು ಸಲಹೆ ಕೊಡ್ತಾರೆ, ಮಾವ ಇನ್ನೊಂದು ಸಲಹೆ ಕೊಡ್ತಾರೆ, ಈ ಪಕ್ಕದ ಮನೆಯವರು ಇರ್ತಾರಲ್ಲ ಅವರು ಮತ್ತೊಂದು ಸಲಹೆ ಕೊಡ್ತಾರೆ, ಆ ಥರದ್ದು ಸ್ನೇಹಿತರು ಇರ್ತಾರಲ್ಲ ಅವರು ಬೇರೆ ಬೇರೆ ಸಲಹೆಗಳು. ಕೊನೆಗೆ ಓನರ್ಗಳಿಗೆ ಏನಾಗುತ್ತೆ ಅಂದರೆ, ತಮಗೆ ಏನು ಬೇಕು ಅನ್ನೋದೇ ಮರೆತೋಗುತ್ತೆ. ಈ ಮನೆ ಕಟ್ಟಬೇಕಾದ್ರೆ ಒಂದು ಮಾತು ನೆನಪಿರಲಿ, ಸಲಹೆ ಎಲ್ಲರೂ ಕೊಡ್ಬೋದು, ಆದರೆ ಆ ಮನೇಲಿ ಬದುಕೋದು ಯಾರು ಅಂದರೆ ನೀವು ಮಾತ್ರ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಒಬ್ಬರು ಮಾತು ಕೇಳಿ ಬದಲಾವಣೆ ಮಾಡೋದು, ಮತ್ತು ಇನ್ನೊಬ್ಬರು ಮಾತು ಕೇಳಿ ಮತ್ತೆ ಬದಲಾವಣೆ ಮಾಡೋದು. ನೋಡಿ, ಒಮ್ಮೆ ಪ್ಲ್ಯಾನ್ ಫೈನಲ್ ಆಯಿತು ಅಂತಂದರೆ ಸಾಕು, ಕೆಲವರು ಅದನ್ನು ಸಮಾಧಾನನೇ ಪಟ್ಕೊಳ್ಳಲ್ಲ, ಮತ್ತೆ ಬದಲಾಯಿಸೋಕೆ ಹೋಗ್ತಾರೆ, ಫೈನಲ್ ಆದಮೇಲೂ ಬದಲಾಯಿಸ್ತಾರೆ. ಕಾರಣ ಈ ಪ್ರತಿದಿನ ಅವ್ರಿಗೆ ಸಿಗ್ತಾ ಇರುವಂತಹ ಸಲಹೆಗಳಾಗಿರುತ್ತೆ. ಯಾರೋ ಹೇಳ್ತಾರೆ, ನೋಡಿ ಸ್ಟೇಕೇಸ್ ಇಲ್ಲಿ ಹಾಕೋದು ಬೇಡ, ಇನ್ನೊಬ್ರು ಹೇಳ್ತಾರೆ ಕಿಚನನ್ನು ಆ ಕಡೆ ಇಟ್ಟರೆ ಚೆನ್ನಾಗಿರುತ್ತೆ, ಮತ್ತೊಬ್ಬರು ಪೂಜಾ ರೂಮ್ ಸೂಪರಾಗಿರುತ್ತೆ ಕರೋ, ಬ್ರಹ್ಮಸ್ಥಾನದಲ್ಲಿ ಹಾಕು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಸಲಹೆಗಳನ್ನ ಕೇಳ್ತಾ ಬದಲಾವಣೆ ಮಾಡ್ತಾ ಹೋದರೆ ಸಮಯ ಹೋಗುತ್ತೆ, ಹಣ ಹೋಗುತ್ತೆ, ಶಾಂತಿ ಹಾಗೆ ಇರುತ್ತಾ? ಅದು ಕೂಡ ಖಂಡಿತವಾಗ್ಲೂ ಹೋಗುತ್ತೆ. ಸ್ನೇಹಿತರೆ, ಈ ಅತಿ ಸಲಹೆಗಳ ದೊಡ್ಡ ಹೊಡೆತ ಏನು ಅಂತಂದರೆ ಹೆಚ್ಚುವರಿ ಖರ್ಚು ಅಂತ ಹೇಳ್ತೀವಿ. ಒಂದು ಕೆಲಸ ಶುರು ಆದಮೇಲೆ ಬದಲಾವಣೆ ಅಂತ ಮಾಡಿದ್ರೆ ಅದು ಕೇವಲ ಡಿಸೈನ್ ಬದಲಾವಣೆ ಆಗಿರೋದಿಲ್ಲ, ಅದು ಜೊತೆಗೆ ಹೆಚ್ಚುವರಿ ವೆಚ್ಚ ಬರುತ್ತೆ. ಆಮೇಲೆ ಒಂದು ಗೋಡೆ ಒಡೆದುಬಿಟ್ಟು ಕಟ್ಟಿದ್ರೆ ಆಗುವಂಥ ಖರ್ಚುಗಳೇ ಬೇರೆ ಇರುತ್ತೆ. ಇಫ್ ಇನ್ ಕೇಸ್ ಪೈಪ್ಲೈನೆಲ್ಲ ಮಾಡಿಟ್ಟಿದ ಮೇಲೆ ಯಾರೋ ಬಂದು ಹೇಳೋದು ಅಂತೇಳಿ ಮತ್ತೆ ಶಿಫ್ಟ್ ಮಾಡಿದ್ರೆ ಅದ್ರ ಖರ್ಚುಗಳಾಗ್ಬೋದು, ಎಲೆಕ್ಟ್ರಿಕಲ್ ಪಾಯಿಂಟ್ ಬದಲಾಯಿಸೋದ ವಿಚಾರ ಆಗ್ಬೋದು, ಇವೆಲ್ಲ ಸೇರಿ ಹೆಚ್ಚು ಹಣಗಳು ಖರ್ಚಾಗ್ತಾನೇ ಹೋಗ್ತಾ ಇರುತ್ತೆ. ಮನೆ ಕಟ್ಟಬೇಕಾದ್ರೆ ಹೆಚ್ಚು ಖರ್ಚಾಗೋದು ಮೆಟೀರಿಯಲ್ ಬೆಲೆ ಏರಿಕೆಯಿಂದ ಮಾತ್ರ ಅಲ್ಲ, ಅನಗತ್ಯವಾದ ಬದಲಾವಣೆಗಳಿಂದ. ಆ ಬದಲಾವಣೆಗಳ ಹಿಂದೆ ಇರುವಂತಹ ಕಾರಣ ಏನು ಅಂದರೆ ಅತಿ ಹೆಚ್ಚು ಸಲಹೆಗಳು. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಈ ಗೊಂದಲ ಜೀವನ ಅಂತ ಹೇಳ್ತೀವಿ. ಹೆಚ್ಚು ಜನರು ಮಾತು ಕೇಳ್ತಾ ಹೋದರೆ ಅದು ನಿಮ್ಮದಂತೂ ಖಂಡಿತ ಆಗುತ್ತೆ. ಈ ಒಂದು ಹಂತಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಗೊತ್ತಾಗೋದಿಲ್ಲ. ಇಂಜಿನಿಯರ್ ಮಾತು ಒಂದಾಗಿದ್ದರೆ ವಾಸ್ತುವ್ರ ಮಾತು ಇನ್ನೊಂದಾಗಿರುತ್ತೆ. ಯಾವುದೋ ಯೂಟ್ಯೂಬ್ ನೋಡಿದ್ರೆ ಅದರಲ್ಲಿ ಬೇರೆ ಪಾಯಿಂಟ್ ಇರುತ್ತೆ. ಈ ಮನೆ ಓನರ್ಗಳು ಖಂಡಿತ ಟೆನ್ಷನ್ಗೆ ಒಳಗಾಗ್ತಾರೆ. ರಾತ್ರಿ ನಿದ್ದೆ ಬರೋದಿಲ್ಲ, ನಾನು ತಪ್ಪು ಮಾಡ್ತೀನಿ ಅನ್ನುವಂತಹ ಭಾವನೆಗಳು ಕ್ರಿಯೇಟ್ ಆಗುತ್ತೆ. ಆ ರೂಮು ಇಲ್ಲಿ ಬರಬೇಕಾಗಿತ್ತು, ಅವ್ರ ಮಾತು ನಾನು ಕೇಳಬೇಕಾಗಿತ್ತು ಅನ್ನೋ ಪ್ರಶ್ನೆಗಳು ಒಂದಕ್ಕೊಂದು ಸ್ಟಾರ್ಟ್ ಆಗಿ ನೆಮ್ಮದಿಗಳನ್ನ ಹಾಳು ಮಾಡುತ್ತೆ. ಹಾಗಾದರೆ ಯಾರು ಸಲಹೆ ಕೇಳಬೇಕು? ಇಲ್ಲಿ ಒಂದು ಮುಖ್ಯ ವಿಚಾರ ಏನು ಅಂತಂದರೆ, ನಾನು ಸಲಹೆಗಳನ್ನ ಕೇಳಬೇಡಿ ಅಂತ ಹೇಳ್ತಾ ಇಲ್ಲ, ಸಲಹೆ ಕೇಳಬೇಕು, ಆದರೆ ಸರಿಯಾದ ಒಬ್ಬ ವ್ಯಕ್ತಿಯಿಂದ ಸಲಹೆ ತೊಗೋಬೇಕು. ಆರೋಗ್ಯ ಸಮಸ್ಯೆ ಬಂದರೆ ವೈದ್ಯರ ಬಳಿ ಹೋಗ್ತೀವಲ್ವಾ, ಕಾನೂನು ಸಮಸ್ಯೆ ಬಂದರೆ ಯಾರ ಹತ್ರ ಹೋಗ್ತೀವಿ, ಲಾಯರ್ ಬಳಿ ಹೋಗ್ತೀವಲ್ವಾ. ಮನೆ ಕಟ್ಟೋ ವಿಚಾರದಲ್ಲಿ ಸಿಕ್ಕವರ ಸಲಹೆ ಯಾಕೆ ಬೇಕು? ನೀವು ಅನುಭವ ಇರುವಂತಹ ಒಬ್ಬ ಇಂಜಿನಿಯರ್ ಹತ್ರನೋ ಆರ್ಕಿಟೆಕ್ಟ್ ಹತ್ರನೋ ಹೋದರೆ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ. ಇಲ್ಲಿ ನಾವು ಯಾವಾಗಲೂ ಅಷ್ಟೇ, ಇಂಜಿನಿಯರ್ ಮತ್ತು ಸ್ಟ್ರಕ್ಚರ್ ಇಂಜಿನಿಯರ್ ಇರ್ತಾರಲ್ಲ, ಅವ್ರ ಮಾತುಗಳಿಗೆ ಆದ್ಯತೆ ಕೊಡಲೇಬೇಕಾಗುತ್ತೆ. ಎಲ್ಲರೂ ಮಾತು ಕೇಳ್ಬೋದು, ಆದರೆ ನಿರ್ಧಾರ ತಗೊಳ್ಬೇಕಾದ್ರೆ ತಜ್ಞರ ಅಭಿಪ್ರಾಯಕ್ಕೆ ಹೆಚ್ಚು ಬೆಲೆ ಕೊಡಲೇಬೇಕಾಗುತ್ತೆ. ನಿಮಗೆ ನನ್ನ ಅನುಭವ ಹೇಳೋದಾದರೆ, ನಾನು ನೋಡಿರುವಂತಹ ಬಹುತೇಕ ಯಶಸ್ವಿ ಮನೆಗಳ ಹಿಂದೆ ಒಂದು ಸಾಮಾನ್ಯವಾದ ವಿಚಾರ ಇರುತ್ತೆ. ಈ ಮಾಲೀಕರು ಇರ್ತಾರಲ್ಲ, ಮನೆ ಓನರ್ಗಳು ಅಂತ ಹೇಳ್ತೀವಲ್ಲ, ಅವರು ತಮ್ಮ ಅವಶ್ಯಕತೆಗಳನ್ನು, ರಿಕ್ವೈರ್ಮೆಂಟ್ಗಳು ಏನೇನು ಬೇಕು ಅನ್ನೋದು ಪ್ರಾಪರಾಗಿ ಪರ್ಫೆಕ್ಟಾಗಿರ್ತಾರೆ. ನಂತರ ಅದಕ್ಕೆ ಸಂಬಂಧಪಟ್ಟ ಟೆಕ್ನಿಕಲ್ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ
ನಿರ್ಧಾರಗಳು ತೊಗೊಂಡಿರ್ತಾರೆ. ಅವರು ಪ್ರತಿದಿನ ಹೊಸ ಹೊಸ ಸಲಹೆಗಳಿಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಅವ್ರ ಮನೆ ಸಮಯಕ್ಕೆ ತಕ್ಕಂತೆ ಮುಗಿದಿರುತ್ತೆ, ಜೊತೆಗೆ ಬಜೆಟಲ್ಲಿ ಮುಗಿದಿರುತ್ತೆ. ಮುಖ್ಯವಾಗಿ ಆ ಮನೆ ಮತ್ತು ಆ ಮನೆಯಲ್ಲಿರುವಂಥ ಜನ ಸಂತೋಷವಾಗಿರ್ತಾರೆ. ಏಕೆಂದರೆ ಅವ್ರಿಗೆ ಯಾವುದೇ ಟೆನ್ಷನ್ಗಳಿರಲ್ಲ ಅಲ್ವಾ. ಸ್ಟಾರ್ಟಿಂಗ್ನಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಎಂಡಿಂಗ್ನಲ್ಲಿ ಅದೇ ಮನೆ ಬಂದಿರುತ್ತೆ. ಹಾಗಾಗಿ ಅವರು ಪರ್ಫೆಕ್ಟಾಗಿ ಇರೋದ್ರಿಂದ ನೆಮ್ಮದಿಯಾಗಿರ್ತಾರೆ. ಸ್ನೇಹಿತರೆ, ಮನೆ ಕಟ್ಟೋ ಜೀವನದಲ್ಲಿ ಒಮ್ಮೆ ಅಥವಾ 2 ಬಾರಿ ಬರುವಂತಹ ಅವಕಾಶ. ಈ ಅವಕಾಶಗಳನ್ನು ಗೊಂದಲಗಳಿಂದ ಹಾಳು ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಎಲ್ಲರೂ ಮಾತು ಕೇಳಿ, ಆದರೆ ಎಲ್ಲರ ಮಾತಿನಂತೆ ನಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅಗತ್ಯಗಳು, ನಿಮ್ಮ ಬಡ್ಜೆಟ್ಟು, ನಿಮ್ಮ ಕುಟುಂಬದ ಭವಿಷ್ಯ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿರ್ಧಾರ ತಗೊಳ್ಳಿ. ಯಾಕೆ ಅಂತಂದರೆ ನಾನು ಹೇಳೋ ಮಾತು, ಮನೆ ನಿಮ್ಮದು, ಕನಸು ನಿಮ್ಮದೇ, ಸಾಲ ಯಾರ್ದು ಅದು ನಿಮ್ಮದೇ, ಅದರಲ್ಲಿ ಬದುಕೋರು ಕೂಡ ನೀವೇ ಆಗಿರ್ತೀರ. ಹಾಗಾಗಿ ಅತಿಯಾದ ಸಲಹೆಗಳಿಗಿಂತ ಸರಿಯಾದ ಸಲಹೆಗಳಿಗೆ ಬೆಲೆ ಕೊಡಿ. ಒಂದು ಫಿಲ್ಮ್ ಡೈಲಾಗ್ ಇದೆ, ಪಟಾಕಿ ಯಾರದೇ ಆಗಿರಲಿ ಹಚ್ಚೋರು ನಾವೇ ಆಗಿರಬೇಕು. ಸಲಹೆಗಳು ಯಾರೇ ಆಗಿರಲಿ, ಎಷ್ಟೇ ಕೊಡಲಿ, ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ಗುರುತಿಸಿ ಅದನ್ನು ಕಾರ್ಯರೂಪಕ್ಕೆ ತರೋರು ನಾವಾಗಿರಬೇಕು. ಹಾಗಾಗಿ ಸಲಹೆ ಯಾರೇ ಕೊಟ್ಟರು ಆ ಸಲಹೆ ಎನ್ನುವಂಥ ಪಟಾಕಿನ ನಾವೇ ಹಚ್ಚಬೇಕು. ಸ್ನೇಹಿತರಲ್ಲಿ, ಸಲಹೆಗಳು ಒಂದು ವಿಚಾರಕ್ಕೆ ಬಂದಾಗ ಎಷ್ಟೋ ಜನ ಒಂದು ಮನೆ ಕಟ್ಟಿರ್ತಾರೆ, ದೊಡ್ಡ ಸೈಂಟಿಸ್ಟರ್ ಆಗಿಬಿಟ್ಟಿರ್ತಾರೆ. ನನಗೆ ಎಲ್ಲ ಗೊತ್ತು, ಪೂರ್ತಿ ಗೊತ್ತು, ನಾನು ತುಂಬ ತಿಳ್ಕೊಬಿಟ್ಟಿದ್ದೀನಿ ನಾಲೆಡ್ಜ್ ಮೇಲೆ. ಯಾರು ವೀಕ್ ಮೈಂಡೆಡ್ ಪರ್ಸನ್ಸ್ ಇರ್ತಾರೆ ಅವ್ರ ಹತ್ರ ಹೋಗಿ ತುಂಬ ಜಾಸ್ತಿ ಸಲಹೆಗಳು ಕೊಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಇವರು ನೆಮ್ಮದಿಯಾಗಿ ಮನೆ ಮಲಿಕೊಳ್ತಾರೆ, ಬಟ್ ಓನರ್ ಒಬ್ಬರೇ ಎದ್ದು ಕೂತಿರ್ತಾರೆ. ಹಾಗಾಗಿ ಅತಿಯಾದ ಸಲಹೆಗಳು ಅವಶ್ಯಕತೆ ಇರೋದಿಲ್ಲ. ನಿಮಗೆ ಯಾವುದೇ ರೀತಿಯಾದ ಡೌಟ್ಸ್ಗಳು ಬಂತು, ಪ್ರಾಬ್ಲಮ್ ಬಂತು, ತೊಂದರೆ ಬಂತು ಅಂದರೆ ಯಾಕೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಅದ ಡಾಕ್ಟರ್ ಹೋಗಿ ಮಾತಾಡ್ತಿರಲ್ವ, ಅದೇ ರೀತಿ ಇಂಜಿನಿಯರ್ ಹೋಗಿ ಮಾತಾಡಿ ಕೂತ್ಕೊಳ್ಳಿ. ಏಕೆಂದರೆ ಅವರು ಅದಕ್ಕೆ ಅಂತಲೇ ಓದ್ಕೊಂಡು ಬಂದಿರ್ತಾರೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಸಮಸ್ಯೆಗಳ ಬಗ್ಗೆ ಒಬ್ಬ ಇಂಜಿನಿಯರ್ ಹತ್ರ ಕೂತ್ಕೊಂಡು ಮಾತಾಡಿ ಅದನ್ನು ಒಳ್ಳೆ ರೀತಿಯಲ್ಲಿ ಸಾಲ್ವ್ ಆಗೋ ರೀತಿ ಪ್ರಯತ್ನ ಮಾಡಿ. ಸ್ನೇಹಿತರೆ, ನಾನು 1000 ಮನೆಗಳನ್ನ ಪ್ಲ್ಯಾನ್ ಮಾಡಿದ್ದೀನಿ, ಕಟ್ಕೊಟ್ಟಿದ್ದೀನಿ. ಒಂದೊಂದು ಮನೆಯಲ್ಲೂ ಒಂದೊಂದು ಲೆಸನ್ಸ್ ಬರ್ತಾನೆ ಇರುತ್ತೆ. ಇದರಲ್ಲಿ ನಾವು ನೋಡಬೇಕಾದ್ರೆ ಯಾಕೆ ಈ ವಿಡಿಯೋಗಳಲ್ಲಿ ಮಾತುಗಳು ಹೇಳ್ತಾ ಇದ್ದೀವಿ ಅಂತಂದರೆ, ತುಂಬ ಹಾಳಾಗಿರೋ ಯಾರೋ ಅಂದರೆ ಅತಿಯಾದ ಸಲಹೆಗಳನ್ನು ತಗೊಂಡಂಥ ವ್ಯಕ್ತಿಗಳೇ ಹಾಳಾಗಿದ್ದಾರೆ. ಅವರ ಪರಿಸ್ಥಿತಿಗಳನ್ನು ನೋಡೋಕ್ಕಾಗಲ್ಲ, ಹೇಳಿತೀರೋಕ್ಕಾಗಲ್ಲ. ಹಾಗಾಗಿ ನಾನು ಈ ವಿಚಾರನ ಹೈಲೈಟ್ ಮಾಡಿಕೊಂಡು ಅತಿ ಸಲಹೆಗಳಿಂದ ಏನಾಗುತ್ತೆ ಅನ್ನೋ ವಿಚಾರನ ಟಾಪಿಕ್ ನೀವು ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ನೋಡಿ, ನಿಮ್ಮ ಅನಿಸಿಕೆಗಳ ಕಮೆಂಟ್ಸ್ ಮಾಡಿ.